ಬಸವಣ್ಣ ಏನಾದರೂ ಜೀವಂತವಾಗಿ ಬದುಕಿದ್ರೆ ಓಡಾಡಿಸಿ ಹೊಡಿತಾ ಇದ್ರೇನು? ಬಸವಣ್ಣನವರ ಹೆಸರಲ್ಲಿ ಸಮಾಜ ಒಡೆಯುವಂತಹ ಕೆಲಸ ಆಗ್ತಿದೆ. ಕಾವಿ ರಾಜಕಾರಣಿಗಳ ವಿರುದ್ಧ ಸಿಡಿದೆದ್ದ ದಿಂಗಾಲೇಶ್ವರ ಸ್ವಾಮೀಜಿ. ಬಸವಣ್ಣ ಒಂದು ವೇಳೆ ಇರ್ತಾ ಇದ್ರೆ ಓಡಾಡಿಸ್ಕೊಂಡು ಹೊಡಿತಿದ್ರೇನು? ಅವ್ರ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಅವರ ಹೆಸರನ್ನ ಹೇಳಿಕೊಂಡು ಸಮಾಜ ಒಡೆಯೋ ಕೆಲಸ ಆಗ್ತಿದೆ. ಕಾವಿ ರಾಜಕಾರಣಿಗಳ ವಿರುದ್ಧ ಸಿಡಿದೆದ್ದ ದಿಂಗಾಲೇಶ್ವರ ಸ್ವಾಮೀಜಿ. ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಗಿನ ಹಿಂದೆ ಕಾವಿ ರಾಜಕಾರಣಿಗಳ ನೇತೃತ್ವದಲ್ಲಿ ಬಸವ ಸಂಸ್ಕೃತಿ ಯಾತ್ರೆ. ಫಕ್ಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ಗಂಭೀರ ಆರೋಪ. ಬಸವ ತತ್ವ ಅನ್ನೋದಿದೆಯಲ್ಲ, ಅದ್ರ ಬಗ್ಗೆ ವಿಸ್ತೃತವಾದ ವಿಸ್ತಾರತೆ ಬೇಡ. ಕಾರಣ ಈ ಪ್ರಸಕ್ತ ಸಮಾಜದಲ್ಲಿ ಅದೊಂದಷ್ಟು ಬೇರೆ ತರಹದಲ್ಲಿ ಚರ್ಚೆಗೆ ಒಳಗಾಗುತ್ತೆ. ಸೊ ದಿಂಗಾಲೇಶ್ವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಸ್ವಾಮೀಜಿಯ ಹೇಳಿಕೆ ನೋಡ್ಕೊಂಡು ಬರೋಣ. ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಮತ್ತು ಕರ್ನಾಟಕದ ವೀರಶೈವ ಲಿಂಗಾಯತ ಒಂದೇ ಅನ್ನುವಂತಹ ಎಲ್ಲಾ ಮಠಾಧಿಪತಿಗಳು ಸೇರಿಕೊಂಡು ಇದೇ ಬರುವ 19ನೇ ತಾರೀಕು ಈ ತಿಂಗಳ ಅಂದ್ರೆ 19/9/2025 ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಏರ್ಪಡಿಸಿ ನಮ್ಮ ನಿಲುವನ್ನ ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತಕ್ಕಂತಹ ಕುರಿತು ಈ ಸುದ್ದಿಗೋಷ್ಠಿಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಸಮಾಜದಲ್ಲಿರ್ತಕ್ಕಂತಹ ಗೊಂದಲ ಏನಿದೆ, ವೀರಶೈವ ಲಿಂಗಾಯತರಲ್ಲಿ ಏಕತೆಯನ್ನು ಸಾರತಕ್ಕಂತಹದ್ದು ಆ 19ನೇ ತಾರೀಕಿನ ಸಮಾವೇಶದ ಮೂಲ ಧ್ಯೇಯವಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ಅವರು ದುರುದ್ದೇಶಗಳನ್ನ ಇಟ್ಟುಕೊಂಡು ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡುವ 10 ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಉದಾಹರಣೆಗಾಗಿ ಅವರು ಹಿಂದಿನ ಹೋರಾಟದಲ್ಲಿ ಬೆಳಗಾವದಲ್ಲಿರ್ಬೋದು, ಜೊತೆಗೆ ಹುಬ್ಬಳ್ಳಿಯಲ್ಲಿರ್ಬೋದು, ಇನ್ನೂ ಬೇರೆ ಬೇರೆ ಕಡೆಗೆ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿ ನಮ್ಮದು ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆಯ ಮೂಲ ಗುರಿ ಅಂತಕ್ಕಂತಹ ಒಂದು ಘೋಷಣೆಯನ್ನ ಅವತ್ತಿನ ದಿವಸ ಅವ್ರು ಮಾಡ್ತಾ ಇದ್ರು. ಮಣ್ಣಿನ ದಿವಸ ಬಾಗೇವಾಡಿಯಲ್ಲಿ ಏನು ಪ್ರಾರಂಭ ಆಯಿತು, ಆ ಬಾಗೇವಾಡಿಯ ಸಮಗ್ರ ಅವರ ಭಾಷಣಗಳನ್ನ ತಾವು ಕೇಳಿದ್ರೆ ಗೊತ್ತಾಗ್ತದೆ. ಈಗ ಲಿಂಗಾಯತ ಅಂತಕ್ಕಂಥದ್ದನ್ನ ಬಿಟ್ಟು ಬಸವ ಧರ್ಮ ಅಂತಕ್ಕಂಥದ್ದನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಹಿಂದೆ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿವಸ ಒಬ್ಬರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರ, ಇನ್ನೊಂದು ಬಸವ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರ. ಅವರಲ್ಲಿ ಬದ್ಧತೆಯ ಕೊರತೆ ಇದೆ ಅಂತಕ್ಕಂಥದ್ದಕ್ಕ ಅವ್ರದ್ದು 2 ತರದ ಹೇಳಿಕೆ ಏನೈತಲ್ಲ, ಸಮಾಜವನ್ನ ವಿಘಟನೆ ಮಾಡುವುದು ಒಂದೇ ಗುರಿ ಆಗಿದೆ ಅನ್ನುವಂಥದ್ದನ್ನ ತಾವೆಲ್ಲ ಗಮನಿಸಬೇಕು ಅಂತಕ್ಕಂಥದ್ದು. ಆ ಸ್ವಾಮಿಗಳ ಹಿಂದಿರ್ತಕ್ಕಂತಹ ಎಲ್ಲ ಬುದ್ಧಿಜೀವಿಗಳು ಅನ್ಕೊಳ್ಳೋರು ಏನ್ ಹೇಳ್ತಾರೆ ಅಂತಂದ್ರ, ಉದಾಹರಣೆಗಾಗಿ ಬಹುಸಂಖ್ಯಾತರು ಅಲ್ಲಿ IAS, KAS ಜೊತೆಗೆ ರಿಟೈರ್ಡ್ ಪ್ರೊಫೆಸರ್ಗಳು ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳು ಅಂತಂದ್ರ, ನಮ್ಮದು ಬಸವ ಸಂಸ್ಕೃತಿ, ಇದು ಮಠ ಸಂಸ್ಕೃತಿ ಅಲ್ಲ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಾವು ಈ ಮೂಲಕ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಮಠ ಸಂಸ್ಕೃತಿ ಅಲ್ಲ ಅಂತ ಹೇಳ್ತಕ್ಕಂತಹ ನೀವೇನು ಬುದ್ಧಿಜೀವಿಗಳು ಯಾರನ್ನ ಬೆನ್ನು ಹತ್ತಿರಲ್ಲ, ಅವರೆಲ್ಲ ಮಠಾಧಿಪತಿಗಳು ಅನ್ನುವಂತಹ ಪ್ರಜ್ಞಾನ ಕೂಡ ನಿಮಗಿಲ್ಲ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ನಿಮ್ಮದು ಮಠ ಸಂಸ್ಕೃತಿ ಅಲ್ಲ ಅನ್ನೋದಕ್ಕೆ ನೀವು ಬದ್ಧರಾಗಿದ್ರೆ ಆ ವೇದಿಕೆ ಮೇಲೆ ಇರ್ತಕ್ಕಂಥವ್ರೆಲ್ಲರೂ ಮೊದಲ ಮಠಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಸವಣ್ಣನವ್ರು ಹೆಂಗ್ ಒಂದು ಮಠದ ಮಠಾಧಿಪತಿ ಆಗಿದ್ದಿಲ್ವೋ ನೀವು ಹಾಗೇ ಇರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನ ಈ ಮೂಲಕ ನಾವು ಅವ್ರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ ಇದ್ದೇವೆ. ಒಂದು ಕಡೆಗೆ ವೈದಿಕ ಪಾಠಶಾಲೆಗಳನ್ನ ನಡೆಸೋದು, ವೈದಿಕ ಸಂಸ್ಕೃತಿಯ ವಿರೋಧವನ್ನ ಮಾಡೋದು, ಮಠಗಳನ್ನ ವಿರೋಧ ಮಾಡೋದು, ಮಠಾಧಿಪತಿ ಹಾಕಿಕೊಂಡು ಬಾಳೆ ಮಾಡೋದು, ಹೀಗೆ ಒಂದು ದ್ವಂದ್ವ ನಿಲುವನ್ನ ಅವರು ತಾಳ್ಕೊಂಡು ಈ ಸಮಾಜವನ್ನ ಅಂದ್ರೆ ವೀರಶೈವ ಲಿಂಗಾಯತ ಸಮಾಜವನ್ನು ಇಬ್ಬಾಗ ಮಾಡಬೇಕು, ಅದರ ಶಕ್ತಿಯನ್ನ ಹಾಳು ಮಾಡಬೇಕು, ಆ ಸಮಾಜ ಯಾವಾಗೂ ಕೂಡ ದುರ್ಬಲವಾಗಿರ್ಬೇಕಂತಕ್ಕಂತಹ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಅವರು ಏನು ಹೊರಟಿದ್ದಾರೆ ಅದನ್ನ ನಾವು ಬಲವಾಗಿ ಖಂಡಿಸ್ತೇವೆ. ಕರ್ನಾಟಕದ ಎಲ್ಲಾ ಜನಾಂಗ ಎಚ್ಚರ ಆಗಬೇಕು. ಕರ್ನಾಟಕದ ಬಹುಸಂಖ್ಯಾತ ಜನಾಂಗ 19ನೇ ತಾರೀಕಿಗೆ ಹುಬ್ಬಳ್ಳಿಗೆ ಬರಬೇಕು. ಯಾರು ವೀರಶೈವ ಲಿಂಗಾಯತ ಒಂದೇ ಅಂತ ಹೇಳ್ತಕ್ಕಂತಹ ಯಾವ್ಯಾವ ಮಠಾಧಿಪತಿಗಳಿರೋ ಬೇರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ವೀರಶೈವ ಲಿಂಗಾಯತ ಮಠಾಧಿಪತಿಗಳಿದ್ದಾರೆ. ನಾವು ಕೇವಲ ಗುರು ವಿರಕ್ತ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡೋದಿಲ್ಲ. ಅದ್ವೈತ ಸಂಪ್ರದಾಯದಲ್ಲಿದ್ದಾರೆ, ಬೇರೆ ಬೇರೆ ಸಂಪ್ರದಾಯಗಳಲ್ಲೂ ಕೂಡ ಈ ವೀರಶೈವ ಲಿಂಗಾಯತ ಮಠಾಧಿಪತಿಗಳಿದ್ದಾರೆ.
ಅವರು ಯಾವುದೇ ಸಂಪ್ರದಾಯದಲ್ಲಿರಬಹುದು, ಸಮಾಜ ಒಂದಾಗಿರಬೇಕು ಅಂತಕ್ಕಂಥವ್ರೆಲ್ಲರೂ 19ನೇ ತಾರೀಕಿಗೆ ಬರಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಷಡ್ಯಂತ್ರ ಅಂದ್ರಲ್ಲ, ಯಾರು ಷಡ್ಯಂತ್ರ ಮಾಡಿದಾರೆ? ಈಗ ನಾ ಹೇಳಿದ್ನಲ್ಲ ನಿಮಗ, ಅಂದ್ರೆ ಸಮಾಜವನ್ನ ಇಬ್ಬಾಗ ಮಾಡುವಂತದ್ದೇ ಅವ್ರ ಷಡ್ಯಂತ್ರ. ಸಮಾಜ ಯಾವಾಗಲೂ ಒಂದಾಗಿರಬಾರ್ದು. ಯಾಕಂದ್ರೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರು ಒಂದಾದ್ರು ಅಂತಂದ್ರೆ ಬಹುಶಃ ಅವ್ರು ಬಹಳ ಗಟ್ಟಿಗರಾಗ್ತಾರೆ. ಅವ್ರನ್ನ ಈ ಮೂಲಕ ದುರ್ಬಲರನ್ನು ಮಾಡಬೇಕು ಅಂತಕ್ಕಂಥದ್ದು. ಬಸವಣ್ಣನವರು ಎಲ್ಲೂ ಕೂಡ ಸಮಾಜವನ್ನು ಒಡೆದಾಳುವ ಕೆಲಸವನ್ನ ಮಾಡಲಿಲ್ಲ. ಎಲ್ಲಾ ಸಮಾಜಗಳನ್ನು ಒಂದು ಮಾಡುವಂತ ಕೆಲಸವನ್ನ ಬಸವಣ್ಣನವರು ಮಾಡಿದ್ರೆ ಹೊರತಾಗಿ ಇವರೇನು ಬಸವಣ್ಣನವರ ಹೆಸರಿನ ಮೇಲೆ ಸಮಾಜವನ್ನು ಒಡೆಯುವ ಕೆಲಸ ಮಾಡಕತ್ತಾರಲ್ಲ, ಒಂದು ವೇಳೆ ಇವತ್ತಿನ ಕಾಲಕ್ಕೆ ಏನಾದ್ರು ಬಸವಣ್ಣ ಅವರಿದ್ರು ಇವ್ರನ್ನ ಓಡಾಡಿಸಿ ಒದೀತಿದ್ರು ಅನ್ನುವಂತಹ ಭಾವನೆ ನಮಗೆ ಬರ್ತಾ ಇದೆ. 19ನೇ ತಾರೀಕಿಗೆ ಕರ್ನಾಟಕದ ಬಹುಸಂಖ್ಯಾತ ಮಠಾಧಿಪತಿಗಳು ಬರ್ತಾ ಇದ್ದಾರೆ. ತಾವೆಲ್ಲ ನೋಡಬಹುದು ಅವತ್ತಿನ ದಿವಸ ಎಷ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.